ಆಕಾಶದಲ್ಲಿ ನೋಡಿ ದಿನ ಒಂದೊಂದು ಥರ ಡಿಫ್ರೆಂಟ್ ಕಲರ್ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತು ನಾನು ಹೇರಿಗೆ ಹೇರ್ ಸ್ಪ್ರೇನ ಡೈಲಿ ಅಪ್ಲೈ ಮಾಡ್ಕೊಳ್ತೀನಿ. ಇವತ್ತು ನೋಡಿ ಸ್ವಲ್ಪ ಇದೆ ಅಷ್ಟೇ, ಇವತ್ತಿಗೆ ಖಾಲಿ ಆಗುತ್ತೆ. ಈಗ ಪ್ರಿಪೇರ್ ಮಾಡೋದು ಯಾವ ಥರ ತೋರಿಸ್ತೀನಿ. ಇದನ್ನು ಡೈಲಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ನೀವು ಏರಲ್ಲಿ ಅದೇ ಥರ ಬಿಡ್ಬೋದು. ಬಿಟ್ಟು 2 ಡೇಸಿಗೆ ಒನ್ಸ್ ಏರ್ ವಾಶ್ ಮಾಡಿದರೆ ಸಾಕಾಗುತ್ತೆ. ಇದನ್ನು ಪ್ರಿಪೇರ್ ಮಾಡಿ ನಾನಿಲ್ಲಿ 1.5 ಗ್ಲಾಸ್ ನೀರಿಗೆ 2 ಪತ್ರೆ ಎಲೆ, ಸಂಬಾರ ಬಳ್ಳಿ ಎಲೆ, ನೆಕ್ಸ್ಟು ತುಳಸಿ ಎಲೆಗಳನ್ನ ಸ್ವಲ್ಪ ತಗೊಂಡಿದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನಷ್ಟು ರೋಸ್ಮೆರಿ ಲೀವ್ಸ್ ಇದೆಯಲ್ಲ ಡ್ರೈ, ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡಾದ ನಂತರ ನೆಕ್ಸ್ಟು ನಾನಿಲ್ಲಿ ಕಹಿ ಬೇವಿನ ಎಲೆ, ಇದನ್ನು ಮನೇಲೇ ಒಣಗಿಸಿ ಪುಡಿ ಮಾಡಿಟ್ಟುವಂಥದ್ದು. ಆನ್ಲೈನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಒಂದು ವೇಳೆ ನಿಮಗೆ ಸಿಗಲ್ಲ ಅಂದರೆ. ಈಗ ಇಷ್ಟು ಐಟಮಲ್ಲಿ ನಿಮಗೆ ಯಾವುದಾದ್ರೂ ಒಂದೆರಡು ಸಿಗಲಿಲ್ಲ ಅಂದರೂ ತೊಂದರೆ ಇಲ್ಲ. ಯಾವ್ದು ಸಿಗುತ್ತೆ ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು 1.5 ಗ್ಲಾಸ್ ನೀರು 1 ಗ್ಲಾಸ್ ಆಗೋಷ್ಟು ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಈ ಏರ್ ಸ್ಪ್ರೇಯಿಂದ ನಿಮಗೆ ಏರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಏರಲ್ಲಿ ನಿಮಗೆ ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿಂಗ್ ಅಥವಾ ಇನ್ಫೆಕ್ಷನ್ ಆ ಥರದ್ದೆಲ್ಲ ಇದ್ದರೆ ಅದೆಲ್ಲ ಬೇಗ ಕಮ್ಮಿ ಆಗುತ್ತೆ. ಡ್ಯಾಂಡ್ರಫ್ ಇದ್ರೂ ತುಂಬ ಬೇಗ ಕಡಿಮೆ ಆಗಿ ಏರ್ ಗ್ರೋತ್ ತುಂಬ ಚೆನ್ನಾಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ಒಂದು ಸರಿ ಪ್ರಿಪೇರ್ ಮಾಡಿದರೆ ಅಟ್ಲೀಸ್ಟ್ ಒಂದು 3 ಡೇಸಿಗೆ ಯೂಸ್ ಮಾಡ್ಕೊಳ್ಳೋಂಗೆ ಮಾಡ್ಕೊಳ್ಳಿ. ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಡೈಲಿ ಯೂಸ್ ಮಾಡ್ಕೋಬೋದು. ತಲೆಗೆ ಅಪ್ಲೈ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ನೀವು ಫ್ರಿಜ್ಜಿಂದ ತೆಗೆದಿಟ್ಕೊಂಡು ಆಮೇಲೆ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಇವತ್ತು ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಕೊಳ್ತಿದ್ದೀನಿ. ಉಪ್ಪಿಟ್ಟು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಕೇಸರಿ ಬಾತಿಗೆ ಇಲ್ಲಿ ತೆಗೆದಿಟ್ಕೊಂಡಿರೋದು ಚಿರೋಟಿ ರವೆ, ಒಂದು ಸ್ಮಾಲ್ ಬೌಲು, ಮಾವಿನ ಹಣ್ಣಿಂದು ತಿರುಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಮತ್ತು ಲವಂಗ ಒಂದು 2 ತೊಗೊಂಡಿದ್ದೀನಿ. ಇದಿಷ್ಟು ನಮಗೆ ಕೇಸರಿ ಬಾತ್ ಮಾಡೋಕ್ಕೆ ಬೇಕಾಗಿರೋದು. ಫಸ್ಟು ನಾನು ಉಪ್ಪಿಟ್ಟು ಮಾಡ್ಕೊಳ್ತೀನಿ. ಉಪ್ಪಿಟ್ಟು ಮಾಡೋಕ್ಕೆ ನಾನು ಫಸ್ಟು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋತ್ತಿಗೆ ಯಾವತ್ತೂ ನಾನು ಕಟ್ ಮಾಡಿ ಹಾಕ್ಕೊಳ್ತೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ದೊಡ್ಡದು ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಆಲ್ಮೋಸ್ಟ್ ಅದೇ ಥರ ಮಾಡ್ಕೊಳ್ತೀನಿ. ಇದಾದ ನಂತರ ನಾನು ಇದಕ್ಕೆ ಶೇಂಗಾ ಹಾಕ್ಕೊಳ್ತಿದ್ದೀನಿ, 1 ಮುಷ್ಟಿಯಷ್ಟು. ನಾನು ಜಾಸ್ತಿ ಅಡುಗೆಗಳಲ್ಲಿ ಶೇಂಗಾ ಯೂಸ್ ಮಾಡೋದು ಜಾಸ್ತಿ. ಯಾಕೆ ಅಂತೇಳಿದರೆ ನಿಮಗೆ ಇದು ಬಾದಾಮಿ ಇದೆಯಲ್ಲ ಅದರಲ್ಲಿ ಸಿಗೋ ಬೆನಿಫಿಟ್ಗಿಂತನೂ ಜಾಸ್ತಿಯಾಗಿ ಇದರಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಅಡುಗೆಗಳಿಗೆ ಇದನ್ನು ಯೂಸ್ ಮಾಡ್ತೀನಿ ಯಾವಾಗಲೂ. ಇದನ್ನು ಫುಲ್ಲು ಕ್ರಿಸ್ಪಿ ಆಗೋ ತನಕ ನಾನು ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ತೀನಿ. ನೆಕ್ಸ್ಟು ಇದ್ರ ಜೊತೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಆದ ನಂತರ ಹಸಿರು ಮೆಣಸಿನ್ಕಾಯಿ 2 ಹಾಕ್ಕೊಳ್ತಿದ್ದೀನಿ. ಇದು ಲೈಟಾಗಿ ಖಾರ ಆಗಿದೆ, ಸೊ ಹಾಗಾಗಿ 2 ಹಾಕ್ಕೊಳ್ತಿದ್ದೀನಿ. ಇದಿಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನು ನೀರು ಹಾಕ್ಕೊಳ್ತಿದ್ದೀನಿ. ನೀರು ನೀವು ಉಪ್ಪಿಟ್ಟು ರವೆ ಯಾವ ಥರ ತೊಗೊಂಡಿರ್ತೀರ ಅದ್ರ 3ರಷ್ಟು ಹಾಕಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋಂಥದ್ದು ರವೆ ಗೋಧಿ ರವೆ, ಉಪ್ಪಿಟ್ಟು ರವೆ ಗೋಧಿ ರವೆ ಬರುತ್ತಲ್ಲ ಆ ಥರದ್ದು, ಅಂದರೆ ಸಣ್ಣದು. ಅದನ್ನು ತೊಗೊಂಡಿರೋದ್ರಿಂದ ಅದು 1 ಬೌಲಿಗೆ 3 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿದರೂ ಅದು ಚೆನ್ನಾಗಿ ಅರಳಿಕೊಳ್ಳುತ್ತೆ. ಹಾಗಾಗಿ ನೆಕ್ಸ್ಟು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ. ಇದಾದ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ಈ ಥರ ಮಿಕ್ಸ್ ಮಾಡಿ ಕೊಡಿ. ನಂತರ ಏನು ಅಂತೇಳಿದರೆ ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಲೆಮನ್ ಜ್ಯೂಸ್ ಹಾಕಿದ ನಂತರ ಉಪ್ಪಿಟ್ಟು ರವೆನ ಈ ಥರ ಹಾಕ್ಕೋಬೇಕಾಗುತ್ತೆ. ಈ ಥರ ಅಲ್ಲ, ಇದು ಮಳೆ ಬರೋ ಥರ ಹಾಕ್ತಿದ್ದೀನಿ. ಉಪ್ಪಿಟ್ಟು ರವೆನ ಒಟ್ಟು ಹಾಕ್ಕೋಬೇಕಾಗುತ್ತೆ. ಅದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿಟ್ಟು ನೀವು ಇದನ್ನು 1-2 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ನಿಮಗೆ ಉದ್ರುದ್ರಾಗಿ ಚೆನ್ನಾಗಿ ಸಿಗುತ್ತೆ. ನೀವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಗರ್ ಹಾಕಿನೂ ಮಿಕ್ಸ್ ಮಾಡ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡ್ತೀನಿ. ಈಗ ನೆಕ್ಸ್ಟು ಈ ಕಡೆ ಬಂದರೆ ನಾನು ಇಲ್ಲಿ ಕೇಸರಿ ಬಾತಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಕೇಸರಿ ಬಾತಿಗೆ ಮೊದಲು ನೀವೇನು ಮಾಡಬೇಕು ಅಂತೇಳಿದರೆ ರವೆ ಎಷ್ಟು ತೊಗೊಂಡಿರ್ತೀರೋ ಅದರ 2ರಷ್ಟು ನೀರು ಅಥವಾ ಹಾಲನ್ನು ಕುದಿಯೋಕ್ಕಿಡಬೇಕು. ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ.
ಈಗ ನೋಡ್ತಿರ್ಬೋದು ಉದ್ರಾಗೆ ಆಗಿದೆ, ಬಟ್ ಸ್ವಲ್ಪ ನೀರಿದೆ. ಇಷ್ಟು ನೀರಿರೋದು ಓಕೆ ಅಂತ ಇಷ್ಟಪಡ್ತಿನೋರು ಇಷ್ಟು ನೀರು ಇಟ್ಕೊಂಡು ಮಾಡ್ಬೋದು. ಅಥವಾ ಇನ್ನೂ ಉದ್ರಾಗಬೇಕು ಅಂದರೆ ಮತ್ತೆ ಒಂದು ನಿಮಿಷ ಮುಚ್ಚಿಟ್ಟು ನೀವು ಬೇಯಿಸ್ಕೊಂಡ್ರೆ ಇನ್ನೂ ಫುಲ್ ಉದ್ರಾಗಿ ಸಿಗುತ್ತೆ ನಿಮಗೆ. ಅದು ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ. ಈಗ ಇಲ್ಲಿ ನಾನು ಕೇಸರಿ ಬಾತಿಗೆ 3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಕೇಸರಿ ಬಾತ್ ಮಾಡೋತ್ತಿಗೆ ತೆಂಗಿನೆಣ್ಣೆನೇ ಯೂಸ್ ಮಾಡೋದು, ತುಪ್ಪ ಯೂಸ್ ಮಾಡೋಲ್ಲ. ತುಪ್ಪನಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಅಷ್ಟೇ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ತೆಂಗಿನೆಣ್ಣೆ ಫ್ಲೇವರ್ ಇಷ್ಟ ಆಗಲ್ಲ, ಬಟ್ ಅದಕ್ಕೂ ಇದರಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ. ನೆಕ್ಸ್ಟು ಇದು ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಆದ ನಂತರ ಅದಕ್ಕೆ ರವೆ ಹಾಕ್ಕೋಬೇಕು. ಈ ಥರ ರವೆ ಹಾಕಿ ಅದಾದಮೇಲೆ ಹಾಲು ಹಾಕೋಕ್ಕಿಂತ ನಿಮಗೆ ಹಾಲನ್ನ ಫಸ್ಟ್ ಇಟ್ಟು ಆಮೇಲೆ ರವೆ ಹಾಕ್ಕೊಂಡ್ರೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಈ ಥರ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಯಾರಾದ್ರು ಮಾಡ್ತಿದ್ರೆ ಬೇಗ ಗಂಟಾಗುತ್ತೆ, ಬಿಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈ ಥರ ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೀವು ಈ ಥರ ಮಾಡೋಕ್ಕಿಂತ ಹಾಲನ್ನ ಫಸ್ಟ್ ಇಟ್ಟು ಮತ್ತೆ ರವೆ ಹಾಕ್ಕೊಳ್ಳಿ. ನೆಕ್ಸ್ಟು ನಾನೇನು ಸ್ಲೈಸ್ ಮಾಡ್ಕೊಂಡಿಟ್ಟಿದ್ನಲ್ಲ ಮ್ಯಾಂಗೋ, ಅದನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಅಥವಾ ಪ್ಯೂರಿ ಕೂಡ ಮಾಡಿ ಹಾಕ್ಕೋಬೋದು. ಪ್ಯೂರಿ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಿಮಗೆ ಮಧ್ಯೆ ತಿನ್ನುವಾಗ ಸಿಗಬೇಕು ಅಂದರೆ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. ಸೊ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಮಿಕ್ಸ್ ಮಾಡಿ ಕೊಟ್ಟಾದ ನಂತರ ನಾನು ಇದಕ್ಕೆ ಶುಗರ್ ಹಾಕ್ಕೊಳ್ತಿದ್ದೀನಿ. ನಾನು ಶುಗರ್ನ ಇಲ್ಲಿ 1 ಬೌಲ್ ರವೆ ತೊಗೊಂಡಿದ್ದೆ, ಸ್ಮಾಲ್ ಬೌಲಲ್ಲಿ 1/4 ಭಾಗದಷ್ಟು ಅಷ್ಟೇ ನಾನು ಸಕ್ಕರೆ ಹಾಕ್ತಿದ್ದೀನಿ. ಯಾಕೆ ಅಂತೇಳಿದರೆ ನಮ್ಮ ಮನೇಲಿ ಸ್ವಲ್ಪ ಶುಗರ್ ತುಂಬ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಮೀಡಿಯಮ್ ಒಂದು ಸ್ವಲ್ಪ ಇರೋಂಗೆ ಮಾಡ್ತೀನಿ. ಸ್ವಲ್ಪ ಸಾಕಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೊಳ್ತೀನಿ. ಫಸ್ಟು ಮಾತ್ರ ಜಾಸ್ತಿ ಹಾಕಲ್ಲ. ನೆಕ್ಸ್ಟು ಸ್ವಲ್ಪ ಫುಡ್ ಕಲರು, ಅದಾದ ನಂತರ ಏಲಕ್ಕಿ, ಲವಂಗ ಇದೆರಡನ್ನೂ ಹಾಕ್ಕೊತಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಫುಡ್ ಕಲರ್ ಏನು ಹಾಕಿದ್ವಿ ಕೇಸರಿದು, ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡೋ ಥರ ಈ ಥರ ಮಾಡಬೇಕು. ನಿಮಗಿಷ್ಟು ತೆಳ್ಳಗೆ ಬೇಡ ಅಂತ ಹೇಳಿದರೆ ನೀವು ಸ್ವಲ್ಪ ಹಾಲನ್ನು ಕಮ್ಮಿ ಮಾಡ್ಕೋಬೋದು. ಹಾಲಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಶುಗರು ಮತ್ತು 1-2 ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ನಿಮಗೆ ತೆಂಗಿನೆಣ್ಣೆ ಸ್ಮೆಲ್ ಇಷ್ಟ ಆಗಲ್ಲ, ಫ್ಲೇವರ್ ಇಷ್ಟ ಆಗಲ್ಲ ಅಂತೇಳಿದರೆ ನೀವು ಕೇಸರಿ ಬಾತಿಗೆ ಪೈನಾಪಲ್ ಎಸೆನ್ಸು, ಮ್ಯಾಂಗೋ ಎಸೆನ್ಸ್ಗಳು ತುಂಬ ಸಿಗುತ್ತೆ. ಆ ಎಸೆನ್ಸ್ನ ಹಾಕಿದರೆ ನಿಮಗೆ ಕೊಕೊನಟ್ ಆಯಿಲ್ ಏನು ಹಾಕಿರ್ತೀರ ಅದ್ರ ಫ್ಲೇವರ್ ಒಂಚೂರು ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಇವತ್ತು ನಾನು ಸ್ನ್ಯಾಕ್ಸಿಗೆ ಬನಾನಾ ಮತ್ತು ಖರ್ಜೂರ ಇಟ್ಟಿದ್ದೀನಿ. ನೆಕ್ಸ್ಟು ಕೇಸರಿ ಬಾತು, ಉಪ್ಪಿಟ್ಟು, ಸೌತೆಕಾಯಿ ಇಟ್ಟಿದ್ದೀನಿ ಲಂಚ್ ಬಾಕ್ಸಿಗೆ. ಇವತ್ತಿನ ಲಂಚ್ ಬಾಕ್ಸ್ ರೆಡಿ. ನನ್ನ ಸ್ಕೂಲ್ ಚೆನ್ನಾಗಿತ್ತಾ? LKG ಚೆನ್ನಾಗಿತ್ತು, ಸೂಪರ್ ಆಗಿತ್ತಾ? ಸೂಪರ್ ಆಗಿತ್ತು. ಮತ್ತೆ ಕೇಸರಿ ಬಾತ್, ಉಪ್ಪಿಟ್ಟೆಲ್ಲ ಚೆನ್ನಾಗಿತ್ತಾ? ಸೂಪರ್ ಅದು. ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಬಾಯ್.